ಏನಪ್ಪ ರಾಜ್ಕುಮಾರ, ಹಾಂ? ಆ ಮುತ್ತು ಜೊತೆ ಏನು ಮಾತಾಡ್ತಿದ್ದೆ? ಆ ಹುಡುಗಿ ಜೊತೆ ಏನು ಮಾತಾಡ್ತಾ ಇದ್ದೆ? ಹುಡುಗಿ ಜೊತೆ ಏನೋ ಮಾತಾಡ್ತಾ ನಿಂತ್ಕೊಂಡಿದ್ದೆ. ಏನಿಲ್ಲ, ಏನು ಮಾತಾಡ್ತಾ ಇರಲಿಲ್ಲ. ಮತ್ತು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ಲು. ಅದಕ್ಕೆ ಎಲ್ಲೂ ಹೋಗಿರ್ಲಿಲ್ಲ ಕಣಮ್ಮ, ಇಲ್ಲೇ ಸುಮ್ಮನೆ ಹಿಂಗೆ ವಾಕ್ ಹೋಗಿದ್ದೆ ಅಂತ ಮಾತಾಡಿಸ್ದೆ ದೊಡಮ್ಮ. ಯಾಕೆ ದೊಡಮ್ಮ, ಯಾಕೆ ಮಾತಾಡ್ಸಿದ್ರೆ ಏನಾಗುತ್ತೆ? ತುಂಬ ಚೆನ್ನಾಗಿ ಮಾತಾಡಿಸ್ತಾಳೆ ಹುಡುಗಿ ಮುತ್ತು ನನ್ನ. ಅಲ್ಲ ಕಣ, ಆ ಮುತ್ತು ಜೊತೆ ಯಾಕೆ ಮಾತಾಡ್ತಿದ್ದೆ? ಆ ಹುಡುಗಿ ಒಳ್ಳೆಯವಳಲ್ಲ, ಅವಳನ್ನ ಮಾತಾಡಿಸ್ಬೇಡ. ಅದನ್ನೇ ಮಾತಾಡ್ತಿದ್ದೆ ಬೊಮ್ಮೆ ನಾನು. ಮಾತಾಡಬೇಡ ಕಣಪ್ಪ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಸಮಾಧಾನದಾಗ. ಅವನ ಮೇಲೆ ಸಿಟ್ಟಾಗ್ಬೇಡಮ್ಮ ನನಗೆ. ಅವ್ನಿಗೆ ಬೈದು ಬಿಟ್ರೆ ನನಗೆ ಅಷ್ಟಿಷ್ಟು ಅಳು ಬರಲ್ಲ. ನಿಜವಾಗ್ಲೂ ನನಗೆ ಅಳು ಬಂದ್ಬಿಡುತ್ತೆ. ಅವ್ನು ಬೈಬೇಡಮ್ಮ ತಾಯಿ. ನಮ್ಮ ನೂತನ ಬೈದ್ಬಿಟ್ರೆ ನನಗೆ ಅಷ್ಟಿಷ್ಟು ಒಂಥರ ಬೇಜಾರಾದಂಗೆ ಆಗ್ಬಿಡುತ್ತೆ. ಅಯ್ಯೋ ಆ ಹುಡುಗಿಯರು ಒಂಥರ ಅಟ್ಮಾರಿಯರಿದ್ದಂಗೆ, ಒಳ್ಳೆಯರಲ್ಲ ಅವರು. ನಾನು ಅಲ್ಲಿಗೆ ಹೋಗಿ ಬೈಯೋಣ ಅಂತಿದ್ದೆ, ಬಿಡತ್ತ ಅಲ್ಲಿಂದ ಅರೆಗೆಲ್ಲ ಯಾಕೆ ಬೈಯೋದಂತ ಸುಮ್ಮನೆ ಅದೇ. ಬೋಲೆ ಪ್ರೀತಿ ಕೊಟ್ಟಿದ್ದೀರಾ ರಂಜಿತಾ ಅಕ್ಕ ನೀವು ಇವನಿಗೆ? ನಾನೇನಿಲ್ಲ, ನಾನು ಸರಿಯಾಗಿ ಬೈದು ಬಿಡ್ತೀನಿ. ನೀವೇ ಜಾಸ್ತಿ ಇವನಿಗೆ ಪ್ರೀತಿ ಕೊಟ್ಟಿರೋದು. ಹಿಂಗೆ ಹೇಳ್ದಂಗೆ ಕೇಳಲ್ವಲ್ಲ? ಹೇಳ್ದಂಗೆ ಕೇಳಬೇಕು. ನಿಮ್ಮಮ್ಮ ನನ್ನ ಬೈತಾಳೆ, ಹೇಳ್ದಂಗೆ ಕೇಳಲ್ಲ. ನನಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ ನೀವು ರಂಜಿತಕ್ಕ ಅಂತೇಳಿ ನನ್ನ ಬೈತಾಳೆ ನಿಮ್ಮಮ್ಮ. ನೀನು ಹೇಳ್ದಂಗೆ ಕೇಳಲಿಲ್ಲ ಅಂತಂದರೆ ನಾನು ಬೈಸ್ಕೋಬೇಕಾಗುತ್ತೆ ನೋಡು. ತುಂಬ ಮುದ್ದಾಗಿ ಸಾಕಿದ್ರಿ, ಇವಾಗ ನೋಡು ಅವ್ನು ಹೆಂಗೆ ಮಾತಾಡ್ತಾನೆ ಅಂತೇಳಿ ನನ್ನ ಬೈತಾಳೆ ನಿಮ್ಮಮ್ಮಯ್ಯ. ನೀನು ಹೇಳ್ದಂಗೆ ಕೇಳ್ಬೇಕು ಕಣಪ್ಪ, ಜಾಣ ಆಗಬೇಕು. ಏನು ಹೇಳ್ದಂಗೆ ಕೇಳಬೇಕು? ಇವ ಅಮ್ಮಯಿಂದಂತೂ ಬರೀ ಯಾವಾಗಲೂ ಹೇಳೋದೇ ಆಯಿತು. ನೀವೇನು ನನಗೇನಿಂದು ನಾನು ಕೇಳಿದ್ದು ಮಾಡಿಕೊಟ್ಟಿಲ್ಲ, ಏನಿಲ್ಲ. ನಮ್ಮ ದೊಡ್ಡಮ್ಮ ನೋಡ್ಕೊಂಡಿದ್ದಾರೆ, ನಮ್ಮ ದೊಡ್ಡಮ್ಮನ ಮಾತು ಕೇಳ್ತೀನಿ ನಾನು. ನೋಡಿ ಹೆಂಗೆ ಮಾತಾಡ್ತಾನೆ ನೋಡು. ಇನ್ನು ಓದೋದು ಮುಗಿತಲ್ಲ, ಎಲ್ಲಾದರೂ ಕೆಲ್ಸಕ್ಕೆ ಹೋಗಬೇಕು ಅನ್ನೋದೇನಿಲ್ಲ. ಇಲ್ಲೇ ಓಡಾಡ್ಕೊಂಡು ಬರೀ ಫೋನ್ ನೋಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡು ಇದ್ದಾನೆ. ನಾವು 2 ಎಕರೆ ಜಮೀನು ತಗೊಂಡ್ವಿ, ಅಡಿಕೆ ಗಿಡ ಇಕ್ಕಿಸ್ಬೇಕು. ನನ್ನ ಮಗ ಚೆನ್ನಾಗೆ ದುಡಿತಾನೆ, ಅವನಿಗೆ ತೋಟ ಮಾಡಿಕೊಡ್ಬೇಕು ಅಂತ ನಮಗೈತೆ. ಸಾಲಾಗಿಲ್ಲ ಮಾಡೆಲ್ಲ ಓದಿಸಿದ್ದೀವಿ. ಓದ್ಕೊಂಡು ಯಾವ್ದಾನ ಕೆಲ್ಸಕ್ಕೆ ಹೋಗ್ಬೇಕಾ? ಅಮ್ಮ ಇಂಟ್ರ್ಯೂಗೆ ಇನ್ನೂ ಕರೀತಾರಮ್ಮ, ಕರೆದಾಗ ಹೋಗ್ತೀನಿ. ಮತ್ತು ಎಕ್ಸಾಮ್ಗಳೆಲ್ಲ ಕಟ್ಕೊಂಡಿದ್ದೀನಿ, ಅವು ಎಕ್ಸಾಮ್ಗಳೆಲ್ಲ ಕಟ್ಟಿ ಬರೆದು ಪಾಸ್ ಮಾಡ್ಕೊಂಡು ಹೋಗ್ತೀನಿ ಬಿಡಮ್ಮ. ನನಗಂತೂ ಬೊಮ್ಮೆ ಅವನ್ನ ದೂರ ಕಳ್ಸೋದಕ್ಕೆ ಇಷ್ಟ ಇಲ್ಲ ಕಣೆ. ಇಲ್ಲ ಮನೆಗೆ ಇಟ್ಕೊಂಡು ಇಲ್ಲ ಯಾವುದಾದ್ರೂ ಕೆಲ್ಸಕ್ಕೆ ಹೋಗ್ಲೇಳು, ಬೇಡ ಕಣೆ. ನನಗೆ ಎಲ್ಲಾದರೂ ಒಬ್ಬನೇ ಅವನ್ನ ಇರೋನೊಬ್ಬ, ಇಬ್ಬರಿಂದ ಒಬ್ಬ ಇದ್ದಾನೆ. ಎಲ್ಲಾದರೂ ದೂರ ಕಳ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ಅವನ್ನ ಮುದ್ದಾಗಿ ನಾನು ಸಾಕಿದ್ದೀನಿ. ನನಗೆ ಅವನ್ನ ಬೇರೆ ಕಡೆ ಎಲ್ಲೂ ಕೆಲ್ಸಕ್ಕೆ ಕಳ್ಸೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನಾವಿಬ್ಬರು ಈಗ ನನಗೆ ಮಕ್ಕಳಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವನು ತುಂಬ ನಾನು ಮುದ್ದಾಗಿ ಸಾಕಿರೋದ್ರಿಂದ ನನಗೆ ಇಷ್ಟ ಇಲ್ಲ. ಬೇರೆ ಕಡೆ ಎಲ್ಲೂ ಕಳಿಸ್ಬೇಡ ಕಣೆ, ಪ್ಲೀಸ್ ಕಣೆ ಭೂಮಿ. ಅವನು ಇಲ್ಲೇ ಹೋಗಿರ್ಲೇಳು ಕೆಲ್ಸಕ್ಕೆ ಎಲ್ಲಾದ್ರೂ. ಏನಾಯ್ತು ಭೂಮಿ? ಯಾವುದಾದ್ರೂ ಕೆಲ್ಸಕ್ಕೆ ಹೋಗಪ್ಪ ಅಂತ ನಾನು. ಯಾವುದಾದ್ರೂ ಕೆಲ್ಸಕ್ಕೆ ಹೋಗ್ಕೊಂಡು ಕೆಲಸ ಮಾಡ್ಕೊಂಡಿರಪ್ಪ ಅಂತ ಹೇಳ್ತಾ ಇದ್ದೀನಿ. ಕೆಲಸ ಇಲ್ಲ ಅಂತಂದರೆ ಸುಮ್ಮನೆ ಓಡಾಡ್ಕೊಂಡು ಇಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಚೆನ್ನಾಗಿರೋದಿಲ್ಲ. ಅದಕ್ಕೆ ಕೆಲ್ಸಕ್ಕೆ ಹೋಗಪ್ಪ ಅಂತ ಹೇಳ್ತಾ ಇದ್ದೀನಿ. ಮುಂದೆ ಕಟ್ಕೊಂಡು ಸುಮ್ಮನೆ ಓದಲ್ಲ ಸುಮ್ಮನೆ ಹೊತ್ಲಾಗೆ. ಓದಪ್ಪ ಪಾಪ, ಸುಮ್ಮನೆ ಇನ್ನೂ ಸ್ವಲ್ಪ ಓದಿ ಇನ್ನು ಅದೇನೋ ಮಾಡ್ತೀನಿ ಅಂತಲ್ಲ, ಅದನ್ನ ಮುಗಿಸ್ಬಿಡು. ಅವಳು ಮುತ್ತನ ಮಾತ್ರ ಮಾತಾಡಿಸ್ಬೇಡ ನೋಡು. ನಾನೇನಿಲ್ಲ ತಿರ್ಗಾ. ಆ ಹುಡುಗಿ ಒಳ್ಳೆಯಳಲ್ಲ. ಯಾ ಮುತ್ತು? ಯಾರೇ ಮುತ್ತು? ಶಂಕರಣ್ಣನ ಮಗಳು ಸ್ವಾತಿ ಮುತ್ತು ಇಲ್ವಾ? ಆ ಹುಡುಗಿ ಮುತ್ತು ಅನ್ನೋಳು ಏನು ಹಗ್ಲೆಲ್ಲ ಬತ್ತಾಳೆ, ಮಾತಾಡಿಸ್ತಾಳೆ. ಏನು ನಮ್ಮ ಮನೆ ಹತ್ರನೂ ಹಂಗೆ ರಂಜಿತಕ್ಕ ರಂಜಿತಾಂಟಿ ಅಂತ ಒಂದ್ಸತಿ ಬತ್ತಾಳೆ, ರಂಜಿತಕ್ಕ ಅಂತ ಒಂದ್ಸತಿ ಬತ್ತಾಳೆ. ನೋಡ್ಬೇಕು ಅವಳು. ಇವ್ನು ನೋಡೋಕ್ಕೆ ಬತ್ತಾಳೆ ಅನ್ಸುತ್ತಾವಳು. ಆ ಹುಡುಗಿಯರಿಬ್ರು ಒಳ್ಳೆಯವರಲ್ಲ ಕಣೋ. ಅವ್ರ ಅಕ್ಕ ತಂಗಿಯರಿಬ್ರು ಅವ್ರನ್ನ ಮಾತಾಡಿಸ್ಬೇಡ ನೀನು. ಮಾತಾಡ್ಸಿದ್ರೆ ಏನಾಗುತ್ತೆ ಬಿಡು ಭೂಮಿ. ಅಯ್ಯೋ ಮಾತಾಡಿಸ್ದಕ್ಕೆ ಸುಮ್ಮನೆ ಏನಕ್ಕೆ ಹಿಂಗೆ ಮಾತಾಡ್ತೀಯ? ಅವ್ರ ಹುಡುಗಿ ಒಳ್ಳೆದಲ್ಲ, ದೊಡ್ಡದು ಅದು. ಅವೆರಡು ಹಂಗೇನೆ. ನನಗೆ ಧನು ಬಂದು ಹೇಳ್ದ, ಅಕ್ಕ ನಿಮ್ಮ ಪಾಪನ ತುಂಬ ಮಾತಾಡಿಸ್ಬೇಡ ಅಂತ ಹೇಳು ಅಂತೇಳಿ ಹೇಳ್ದ ನನಗೆ ಧನು. ಹುಡುಗ ಧನು ತುಂಬ ಒಳ್ಳೆಯನು. ಅವರಿಬ್ರು ಅಕ್ಕ ತಂಗಿಯವ್ರು ಒಳ್ಳೆಯವರಲ್ಲ. ಅಮ್ಮ ಬೇಡ ಅಂದಿದ್ದ ಮಾಡಬೇಡ ಕಣಪ್ಪ ಬಂಗಾರ, ನೀನು ಮಾಡಬೇಡ ಕಣಪ್ಪ, ಸುಮ್ಮನಿರಪ್ಪ. ಅಯ್ಯೋ ಹಂಗೆಲ್ಲ ಹೇಳಿದ್ರೆ ಕೇಳಲ್ಲ. ಇವಾಗ ಒಂದು ಸ್ವಲ್ಪ ಅವನಿಗೆ ಸಿಟ್ಟಾಗಿ ಹೇಳಿದ್ರೆ ಮಾತ್ರ ಕೇಳೋದು. ಮಾತಾಡಿಸ್ಬೇಡ ಕಣೋ, ಆ ಹುಡುಗಿನ ಮಾತಾಡಿಸ್ಬೇಡ. ಸರಿ ಆಯ್ತು ಬಿಡಮ್ಮ, ಮಾತಾಡ್ಸಲ್ಲ. ಅದು ಏನಕ್ಕೆ ಹಂಗಾಡ್ತೀಯಾ? ಅಯ್ಯೋ ಮಾತಾಡ್ಸಲ್ಲ ಅಂತ ಹೇಳ್ದೆ ತಾನೆ. ಸರಿ ಆಯ್ತು ಬಿಡು, ಮಾತಾಡ್ಸಲ್ಲ. ಇವತ್ತೇ ಕೈ ಬಿಟ್ಬಿಡ್ತೀನಿ ಸರಿನಾ? ಮಾತಾಡಿಸ್ಬೇಡಮ್ಮ, ನಮ್ಮ ಅಮ್ಮ ಬೈತೈತೆ ಅಂತ ಹೇಳ್ತೀನಿ ಅಷ್ಟೇ, ಸರಿನಾ? ಅಮ್ಮ ಬೈತೈತೆ ಅಂತಲೇ ಹೇಳ್ಬೇಡ, ಸುಮ್ಮನೆ ಬಾ. ಅವಳ ಹತ್ರ ಏನು ಕೆಲಸ? ಅವಳ ಹತ್ರ ಯಾಕೆ ಮಾತಾಡೋದು? ಮಾತಾಡಬೇಡ. ನೀನು ಮಾತಾಡಿದಿ ಅಂದರೆ ಚೆನ್ನಾಗಿರೋದಿಲ್ಲ ನೋಡಿ, ಹೇಳಿರ್ತೀನಿ. ನಾನು ಸಖತ್ ಬೇಜಾರಾಗುತ್ತೆ ಅಂತ ಅರ್ಥಗೆಲ್ಲ ಮಾತಾಡಿದ್ರೆ. ಒಳ್ಳೆಯವ್ರ ತಂಗ ಮಾತಾಡು, ಒಳ್ಳೆಯವ್ರ ಸಂಘ ಮಾಡು, ಅದೊಂಥರ. ಅದು ಬಿಟ್ಟು ನೀನು ಎಲ್ಲ ಏನೇನೋ ಮಾಡಬೇಡ ನೋಡಿ, ಹೇಳಿರ್ತೀನಿ. ಸರಿ ಆಯ್ತಮ್ಮ, ಮಾತಾಡ್ಸಲ್ಲ. ನಿನ್ನ ಮಾತು ಮೀರಲ್ಲಮ್ಮ. ನಿನ್ನ ಮಾತು ದೊಡ್ಡಮ್ಮನ ಮಾತು ನಾನು ಯಾವತ್ತೂ ಮೀರಲ್ಲ. ಸರಿ ಆಯಿತು, ಇನ್ನು ಹೆಂಗೆ ಹೇಳ್ಬೇಕು ನಿನಗೆ? ಸರಿ ಆಯ್ತಮ್ಮ.
ಬಿಡು ಭೂಮಿ, ಈಗ ಮಾತಾಡ್ಸಿದ್ದಾರೆ ಅಂತಂದ್ರೆ ಯಾರೇ ಆಗಲಿ ಮಾತಾಡಬೇಕು. ಅವ್ರು ಬೆಲೆ ಕೊಟ್ಟು ಮಾತಾಡ್ಸಿದಾರ, ನಮ್ಗೆ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸಿದ್ದಾರೆ ಅಂದರೆ ನಾವು ಮಾತಾಡಬೇಕು. ಮಾತಾಡಲಿಲ್ಲ ಅಂದರೆ ಅದಕ್ಕೆ ಅರ್ಥ ಇರಲ್ಲ. ಅವರು ನನಗೆ ಏನಕ್ಕೆ ಮಾತಾಡಿಸ್ತಾ ಇದ್ದಾರೆ, ನಮ್ಗೆ ಏನಕ್ಕೆ ಅವರು ಒಳ್ಳೆ ಮಾತಿಂದ ಮಾತಾಡ್ಸಿದ್ರು ಅಂತ ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಅವ್ರು ಒಳ್ಳೆ ಮಾತಿಂದ ಒಳ್ಳೆ ತಂದಿಂದ ಒಳ್ಳೆ ಮಾತಾಡಿದ್ರೆ ಒಳ್ಳೆ ಮಾತಾಡು ಪಾಪ ನೀನು, ಅಷ್ಟೇನೆ. ಬೇಡ 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 ಅಂತ ಕೆಟ್ಟ ಜನಗಳು ಒಳ್ಳೆ ಮಾತಾಡೋದು ಬೇಡ. ಅವ್ರ ಮೈಯೆಲ್ಲ ವಿಷ ತುಂಬಿಕೊಂಡು ಅವರು ಮಾತಾಡೋ ಅಂಥವ್ರು ಅವರು. ಅಂಥ ಜನಗಳ ಹತ್ರ ಏನು ಮಾತಾಡೋ ಅಂಥದ್ದೇನಿಲ್ಲ ನನ್ನ ಮಗ. ಬೇಡ, ಇರೋನೊಬ್ಬ ಮಗ ಹಾಳಾಗೋದು ನನಗಿಷ್ಟ ಇಲ್ಲ. ಮಾತಾಡಿಸ್ಕೊಡ್ದು. ಆ ಮುತ್ತನೇನಾದ್ರೂ ಮಾತಾಡಿಸ್ಬಿಟ್ಟಿದ್ಯಾ ಅಂತಂದರೆ ನಾನೇನಿಲ್ಲ. ಅವಳು ಒಳ್ಳೆಯವಳಲ್ಲ ಅವಳು. ನೀನು ಏನೋ ನಾನು ನಾಳೆ ಅವಳು ನೋಡಿದ್ದೀನಿ, ಅವಳು ಎಂಥವಳು ಅಂತ ನಾನು ನಾಳೆ ತಿಳ್ಕೊಂಡಿದ್ದೀನಿ. ಅವಳು ನೋಡೋಕೆ ಮಾತ್ರ ಹಂಗೆ ಒಳ್ಳೆಯವಳನ್ನ ಹತ್ರ ಮಾತಾಡ್ತಾಳೆ, ಆದರೆ ಅವಳ ಹತ್ರ ಅಂಥ ಬುದ್ಧಿ ಇಲ್ಲ. ಅವ್ರ ಅಕ್ಕನೂ ಹಂಗೆ, ಅವ್ರ ಅಕ್ಕ ಅಲ್ಲೇ ಹಾಳಾಗಿ ಹೋಗಿದ್ದಾಳೆ. ಅವಳು ಹಿಂಗೆ ಎಲ್ಲ ಏನೇನೋ ತರಲೆಗಳು ಮಾಡಿಕೊಂಡು ಸರಿ ಇಲ್ಲ. ಅವಳಿಬ್ರು ಹುಡುಗಿಯರು ಅಂಥವ್ರೇನೆ, ಒಳ್ಳೆಯವರಲ್ಲ. ಸರಿ ಆಯ್ತಮ್ಮ, ಮಾತಾಡ್ಸಲ್ಲ ಬಿಡು. ಇವತ್ತು ಹೇಳ್ತಾ ಇದ್ನಲ್ಲ, ಇವತ್ತಿಂದ ಮಾತಾಡ್ಸಲ್ಲ. ಮತ್ತು ಹೋಗಪ್ಪ, ಬಾ ಇಟ್ಕೊಡ್ಲಾ ಊಟಕ್ಕೆ? ಊಟ ಮಾಡ್ತೀಯಾ? ಬೇಡ ದೊಡ್ಡಮ್ಮ, ಆಮೇಲೆ ಊಟ ಮಾಡ್ತೀನಿ. ಇವತ್ತು ಸದ್ಯಕ್ಕೇನು ಬೇಡ, ಆಮೇಲೆ ಬೇಕಾದರೆ ಹಾಕ್ಸ್ಕೊಂಡು ಊಟ ಮಾಡ್ತೀನಿ. ಹೇಳ್ರಿ. ಸರಿ 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 ಆಯ್ತಪ್ಪ, ಆಯಿತು. ಸರಿ, ಯಾವಾಗಲೂ ಫೋನ್ ನೋಡ್ತಾ ಕುತ್ಕೊಬೇಡ ಕಣೋ. ಏನಾರ ಕತೆ ಬುಕ್ಸ್ಗಳು ಏನಾದರೂ ಹೋಗ್ಬಿಟ್ಟು ಈ ಥರ ಏನಾದ್ರೂ ಓದ್ಕೊಂತ ಇರೋ. ಏನಾದರೂ ಕತೆ ಬುಕ್ಸ್ ಓದು, ಗೊತ್ತಾಗುತ್ತೆ ಜೀವನ ಅಂತಂದರೆ ಏನು ಏನು ಅಂತ ಹೇಳಿ. ಎಲ್ಲ ಕತೆ ಬುಕ್ಸು ಅಂಥವೆಲ್ಲ ಏನಾದರೂ ಓದ್ತಾ ಇರು. ಸುಮ್ಮನೆ ಯಾವಾಗಲೂ ಫೋನ್ ನೋಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಸರಿ ಆಯ್ತಮ್ಮ. ಮಗ ಯಾವತ್ತೂ ಯಾವುದಕ್ಕೂ ನಾವು ಹೇಳಿರೋ ಮಾತಿಗಿಲ್ಲ ಅಂದಿಲ್ಲ ಕಣೆ. ಅಷ್ಟು ಚೆನ್ನಾಗಿ ಹೇಳ್ದಂಗೆ ಕೇಳ್ಕೊಂಡಿದ್ದಾನೆ ಭೂಮಿ. ಭಾಳ ಒಳ್ಳೆಯವನು ನನ್ನ ಮಗ, ಒಳ್ಳೆಯವನು. ಇದರಿಂದ ಒಬ್ಬ ಇದ್ರೂ ಹೇಳ್ದಂಗೆ ಕೇಳ್ತಾನೆ. ಆದರೆ ಇಲ್ಲಿ ಅವಳು ಒಳ್ಳೆಯವಳಲ್ಲ, ಅದಕ್ಕೋಸ್ಕರ ಅವಳಿಗೋಸ್ಕರ ನಾನು ಬೈದಿದ್ದಷ್ಟೇ. ನನ್ನ ಮಗನು ನಾನು ಯಾವತ್ತೂ ಬೈದಿಲ್ಲ. ಅವ್ನು ಹೇಳ್ದಂಗೆ ಕೇಳ್ತಾನೆ ನನ್ನ ಮಗ. ಇವತ್ತು ತುಂಬ ಒಳ್ಳೆಯವನು. ಆದರೂ ಅವಳನ್ನು ಮಾತಾಡಿಸ್ಬಾರ್ದು ಅಂತ ಹೇಳ್ದೆ. ಆ ಹುಡುಗಿ ನೋಡು, ಆ ಹುಡುಗಿ ಸ್ವಾತಿ ದೊಡ್ಡದು, ಅದು ಯಾವುದೋ ಹುಡುಗನ ಇಷ್ಟಪಟ್ಟು ಮದುವೆಗಿನ ಮುಂಚೆನೇ ಪ್ರೆಗ್ನೆಂಟ್ ಆಗಿ ಹೋಗೋ ಹಾಸ್ಪಿಟ್ಲಿಗೆಲ್ಲ ಇದು ಮಾಡಿ ಇವಾಗ ಆ ಹುಡುಗನ ಬಿಟ್ಬಿಟ್ಟು ಮತ್ತೆ ಇನ್ಯಾರನ್ನೋ ಮದುವೆ ಆಗ್ತೀನಿ ಅಂತ ಹೇಳ್ತಾವಳಂತೆ. ಅದೇ ಅವಳು ಯಾರೋ ಕೋಮ್ಲ ಮದುವೆ ಮಾಡ್ಕೊಂಬಂದವಳಲ್ಲ ಹುಡುಗಂಗೆ, ಸೌಮ್ಯನ ಮಗ್ಗೆ. ಅವರು ಅವ್ರ ಅಣ್ಣನೋ ಏನೋ ಅಂತೆ, ಅವನೇನೋ ಬಂದಿಲ್ಲಿದ್ದಂತೆ. ಎಲ್ಲ 108 ನಡೆದೋಗಿದ್ದಾವಪ್ಪ. ಆ ಕಡೆ ಹೋಗ್ಬಿಟ್ರೆ ಬೇರೆ ಕಡೆ, ಆ ಕಡೆ ಹೋದರೆ 108 ಹೇಳ್ತಾರೆ ಹುಡುಗಿಯರ ಬಗ್ಗೆ. ಅದಕ್ಕೆ ಆ ಹುಡುಗಿಯರನ್ನ ಮಾತಾಡಿಸ್ಲೇಬೇಡಪ್ಪ ಅಂತ ಹೇಳಿದ್ದು. ಏನೋ ಮಾತಾಡಿಸ್ತಾ ಇದ್ದು, ನೆನ್ನೆ ಎಲ್ಲನ ಏನೋ ಮಾತಾಡಿಸ್ತಾ ಇದ್ರು. ಅದಕ್ಕೆ ನಾನು ಅದನ್ನೆಲ್ಲ ನೋಡಿದ್ದೆ, ಅದಕ್ಕೆ ಹೇಳಿದ್ದು. ಇವಾಗ ಹೇಳಿದ್ದೀನಲ್ಲ, ನಾಳೆಯಿಂದ ಮಾತಾಡ್ಸಲ್ಲ ಹೇಳೋನು. ಸರಿ ಆಯಿತು ಬಿಡು, ನಾವು ಹೇಳಿದ್ದೀವಲ್ಲ, ಕೇಳ್ತಾನೆ. ಸಿಟ್ಟಾದರೆ ಅವನಿಗೂ ಬೇಜಾರಾಗುತ್ತೆ. ನೋಡಪ್ಪ ಬೈತಾರೆ ಅಮ್ಮಂಗಾಗುತ್ತೆ. ಬಿಡು, ಹೇಳಿದ್ದೀವಲ್ಲ ಮಾತಾಡಿಸ್ಬಿಡಪ್ಪ ಅಂತ ಹೇಳಿದ್ರಾಯ್ತು. ಅಯ್ಯೋ ಹಂಗೇನು ಆ ಹುಡುಗಿಯರು ಆ ಥರ ಮಾಡ್ತಾರ? ನಾನೇನೋ ಅಂದ್ಕೊಂಡಿದ್ದೆ. ನೆನ್ನೆ ನೋಡಿದೆ ಅಲ್ಲ, ಇಲ್ಲಿ ಆಸಿ ಬಂದರು. ನಮ್ಮನೆ ಹತ್ರನೇ ಬಂದಿದ್ರು ಅನಿಸುತ್ತೆ ನೆನ್ನೆ. ಬರ್ತಾರೆ ಹಗ್ಲೆಲ್ಲ ರಂಜು ಆಂಟಿ ಅಂತ ರಂಜಿತಕ್ಕನ ಮಾತಾಡಿಸ್ಕೊಂಡು ಹಗ್ಲೆಲ್ಲ ಬರ್ತಾ ಇರ್ತಾರೆ ಇಲ್ಲಿಗೆ. ರಂಜು ಅಕ್ಕ ಅಂತ ಮಾತಾಡಿಸ್ಕೊಂಡು ಒಂದ್ಸತಿ ರಂಜು ಆಂಟಿ ಅಂತ ಬರ್ತಾರೆ, ಒಂದ್ಸತಿ ರಂಜು ಅಕ್ಕ ಅಂತ ಬರ್ತಾರೆ. ಅದಕ್ಕೇ ಅವ್ರನ್ನ ಜಾಸ್ತಿ ಎಷ್ಟಾದರೂ ಮನೆ ಹತ್ರನೂ ಬಿಡ್ಕೋಬೇಡ. ಯಾಕಂದರೆ ಅವ್ರ ಬುದ್ಧಿ ಎಲ್ಲ ನಾನು ತಿಳ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸರಿ ಆಯಿತು ಬಿಡು, ಇವಾಗ ಇನ್ನೇನು ಹೇಳಿದೀಯಲ್ಲ, ಅವನಿಗೂ ಹೇಳಿದ್ದೀನಿ, ಅವನು ಹೇಳ್ದಂಗೆ ಕೇಳ್ತಾನೆ. ನಮ್ಮ ಮಾತು ಯಾವತ್ತೂ ಮೀರಲ್ಲ ಕಣೆ. ಇಂಥದ್ದು ಮಾಡಬೇಡಪ್ಪ ಮಗನೇ ಅಂತ ಅಂದರೆ ಅವನು ಯಾವತ್ತೂ ಅಂಥದ್ದು ಮಾಡಲ್ಲ. ಭಾಳ ಒಳ್ಳೆಯವನು. ಇಬ್ಬರಿಂದ ಒಬ್ಬ ಇದ್ರೂ ತುಂಬ ಚೆನ್ನಾಗಿ ನಮ್ಮ ಮನಸ್ಸೆಲ್ಲ ಅರ್ಥ ಮಾಡ್ಕೊಂಡು, ನಮ್ಮ ಕಷ್ಟ ಎಲ್ಲ ಅರ್ಥ ಮಾಡ್ಕೊಂಡು, ನಾವು ಹೇಳಿದ್ದಕ್ಕೆಲ್ಲ ಹೇಳಿದ್ದೆಲ್ಲನ ಚೆನ್ನಾಗಿ ಕೇಳ್ತಾನೆ. ತುಂಬ ಒಳ್ಳೆಯವನು ನನ್ನ ಮಗ, ತುಂಬ ಒಳ್ಳೆಯವನು ಕಣೆ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗ ಮುತ್ತು ನನ್ನ ಮಗನ್ನ ಮಾತಾಡಿಸ್ತಾಳೆ. ಅದಕ್ಕೆ ನನ್ನ ಮಗನಿಗೆ ನನ್ನ ಬುದ್ಧಿ ಹೇಳ್ದೆ, ನೀನು ಮಾತಾಡಿಸ್ಬಿಡಪ್ಪ ಅಂತವ್ರನ್ನೆಲ್ಲ. ಸುಮ್ಮನೆ ಯಾಕೆ ಮಾತಾಡಿಸ್ಬೇಕು, ಮಾತಾಡಿಸಿ ಯಾಕೆ ನೀನು ಕೆಟ್ಟವನಾಗ್ತೀಯ, ಮಾತಾಡಿಸ್ಬಿಡಪ್ಪ ಅಂತೇಳಿ ನನ್ನ ಮಗನಿಗೆ ನಾವೇ ಬುದ್ಧಿ ಹೇಳಿದ್ವಿ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.